Hi everyone, this is Vinay, your computer science teacher, and today I'm going to take you to the third lesson, that is chapter number 3, Computer Organization. ಇವತ್ತು ಕಂಪ್ಯೂಟರ್ ಆರ್ಗನೈಸೇಷನ್ ಅನ್ನೋ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳುವ. ಸರಿನಾ? ನಾನಿನ್ನು ನೆನಪಿದ್ದೇನೆ ನಿಮಗೆ, 6 ತಿಂಗಳಾಯ್ತಲ್ಲ, ಅದಕ್ಕೆ ಸುಮ್ಮನೆ ಕೇಳಿದೆ. ಸೊ ಆಸ್ ದ ನೇಮ್ ಆಫ್ ದ ಚಾಪ್ಟರ್ ಇಂಡಿಕೇಟ್ಸ್, ಕಂಪ್ಯೂಟರ್ ಆರ್ಗನೈಸೇಷನ್. ಕಂಪ್ಯೂಟರ್ ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿದೆ, ಹೌದಲ್ವಾ? ಯು ವರ್ಕ್ಡ್ ವಿತ್ ಅ ಕಂಪ್ಯೂಟರ್, ಯು ನೋ ಹೌ ಕಂಪ್ಯೂಟರ್ ವರ್ಕ್ಸ್. ನಿಮ್ಗೆ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿದೆ. ಪೇಂಟ್ ಮಾಡಿದಿರಿ, ವರ್ಡ್ ಮಾಡಿದಿರಿ, ನುಡಿ ಮಾಡಿದಿರಿ, ಹೌದಲ್ವಾ? ಸೊ ಕಂಪ್ಯೂಟರ್ ಇನ್ಪುಟ್ಗಳು ಅಂದರೆ ಹೆಂಗೆ, ಔಟ್ಪುಟ್ಗಳಂದರೆ ಹೆಂಗೆ, ಇದೆಲ್ಲ ಗೊತ್ತಿದೆ ನಿಮಗೆ. ಮತ್ತೆ ಸೇವ್ ಮಾಡೋದು ಹೆಂಗೆ, ಅದನ್ನು ಓಪನ್ ಮಾಡೋದು ಹೆಂಗೆ, ಇದೆಲ್ಲ ನಿಮಗೆ ಗೊತ್ತಿದೆ. ಸೊ ಇದರೊಟ್ಟಿಗೆ ಕಂಪ್ಯೂಟರ್ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿದ್ದೀರಾ? ಆರ್ಗನೈಸೇಷನ್ ಅಂತಂದರೆ ಕಂಪ್ಯೂಟರ್ನ ಭಾಗಗಳು, ದ ಟೈಪ್ಸ್ that are there in the computer. I mean to say, ನಿಮ್ಮ ಇನ್ಪುಟ್ ಡಿವೈಸ್ಗಳು, ಔಟ್ಪುಟ್ ಡಿವೈಸ್ಗಳು, ಮತ್ತೆ CPU, ಇದೆಲ್ಲ ಹೇಗೆ ಅರೇಂಜ್ ಆಗಿದೆ, ಹೌ ದ ಕಾಂಪೋನೆಂಟ್ಸ್ ಇನ್ ದ ಕಂಪ್ಯೂಟರ್ ಇಸ್ ಅರೇಂಜ್ಡ್, ದಟ್ ಈಸ್ ಕಾಲ್ಡ್ ಆಸ್ ಆರ್ಗನೈಸೇಷನ್. ಅಂತಂದರೆ ನಿಮ್ಮ ಕಂಪ್ಯೂಟರ್ ಇರುವಂತಹ ಇನ್ಪುಟ್ ಡಿವೈಸ್ಗಳು, ಔಟ್ಪುಟ್ ಡಿವೈಸ್ಗಳು, ಮತ್ತೆ CPU ಅಲ್ಲಿರುವಂತಹ ಮುಖ್ಯವಾದ ಭಾಗಗಳು ಯಾವ ರೀತಿ ಅರೇಂಜ್ ಆಗಿದೆ, ಯಾವ ರೀತಿ ಕನೆಕ್ಟ್ ಆಗಿದೆ, ಇದರ ಬಗ್ಗೆ ಹೇಗೆ ಅವೆಲ್ಲ CPU ಕಂಪ್ಯೂಟರ್ ಜೊತೆಗೆ ಅರೇಂಜ್ ಆಗಿದೆ ಅಂತ ಹೇಳೋದೆ ಆರ್ಗನೈಸೇಷನ್. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕಂಪ್ಯೂಟರ್ ಯಾವ ರೀತಿ ಆರ್ಗನೈಸ್ ಆಗಿದೆ, ಐ ಮೀನ್ ಟು ಸೇ ದ ಕಂಪ್ಯೂಟರ್ ಕಾಂಪೋನೆಂಟ್ಸ್, ದ ಮೇನ್ ಬ್ಲಾಕ್ಸ್ ಆಫ್ ದ ಕಾಂಪೋನೆಂಟ್ಸ್ ಯಾವ ರೀತಿ ಅರೇಂಜ್ ಆಗಿದೆ ಅಂತ ನೋಡುವ. ಸೊ ಬೇಸಿಕಲಿ ನಿಮ್ಗೊಂದು ಬ್ಲಾಕ್ ಡಯಾಗ್ರಾಮ್ ತೋರಿಸ್ತೀನಿ. ಬ್ಲಾಕ್ ಅಂದರೆ ಒಂದು ಸಣ್ಣ ಸಣ್ಣ ವಿಭಾಗಗಳು, ದಟ್ ಗಿವ್ಸ್ ಅ ವೆರಿ ಮೇನ್ ಫಂಕ್ಷನ್ಸ್ ಇನ್ ದ ಕಂಪ್ಯೂಟರ್ ಸಿಸ್ಟಮ್ಸ್. ಮೊದಲನೇದಾಗಿ ಇನ್ಪುಟ್ ಬ್ಲಾಕ್, ಔಟ್ಪುಟ್ ಬ್ಲಾಕ್, ಹೌದಲ್ವಾ? ಇನ್ಪುಟ್ ಅಂತಂದರೆ ನೀವು ಕಂಪ್ಯೂಟರ್ಗೆ ಏನೇನು ಕೊಡ್ತಿರೋ, ದೇ ಆರ್ ಆಲ್ ಕಾಲ್ಡ್ ಆಸ್ ಇನ್ಪುಟ್. ಕಂಪ್ಯೂಟರ್ ನಿಮ್ಮ ಇನ್ಪುಟ್ನ ತಕ್ಕಂತೆ ಅದು ಏನು ಕೊಡುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಔಟ್ಪುಟ್. ಓಕೆನಾ? ಸೊ ನಿಮ್ಮ ಇನ್ಪುಟ್ನ ಔಟ್ಪುಟ್ ಆಗಿ ಕೊಡುವಂಥದ್ದು, ವಾಟ್ ಎವರ್ ಯು ಗಿವ್ ದ ಇನ್ಪುಟ್, ದ ಕಂಪ್ಯೂಟರ್ ಗಿವ್ಸ್ ಯು ದ ಪ್ರಾಪರ್ ಔಟ್ಪುಟ್ ವಿತ್ ದ ಹೆಲ್ಪ್ ಆಫ್ CPU. ಹೌದಲ್ವಾ? CPU ಮುಖಾಂತರ ನಿಮಗೆ ಔಟ್ಪುಟ್ನ ಕೊಡುತ್ತೆ. ಇನ್ ದ CPU ದೇರ್ ಆರ್ 2 ಬ್ಲಾಕ್ಸ್. ಮುಖ್ಯವಾಗಿ ಮೆಮೊರಿ ಯೂನಿಟ್, ಸಿಂಗಲ್ ಎಮ್ ಇದು, ಡಬಲ್ ಎಮ್ ಅಲ್ಲ, ಮೆಮೊರಿ ಯೂನಿಟ್. ಎರಡನೇದು ALU. ಮೊದಲನೇದು ಮೆಮೊರಿ ಯೂನಿಟ್, ದ ಸೆಕೆಂಡ್ ಒನ್ ಇಸ್ ALU. ಸೊ ಇನ್ಪುಟ್ ನೀವು ಕಂಪ್ಯೂಟರ್ಗೆ ಕೊಡ್ತೀರಾ, ಅಂದರೆ CPUಗೆ ಕೊಡ್ತೀರಾ. ಹಾಗಾಗಿ ಇನ್ಪುಟ್ ಯೂನಿಟಿಂದ CPUಗೆ ಗೋಯಿಂಗ್ ಯಾರೋ ಇರಬೇಕು. ಓಕೆನಾ? CPU ಇಂದ ಔಟ್ಪುಟ್ ಡಿವೈಸ್ ಅಗೈನ್ ಗೋಯಿಂಗ್ ಯಾರೋ ಇರಬೇಕು. ಅಂತಂದರೆ CPU ಔಟ್ಪುಟನ್ನು ಕೊಡುತ್ತೆ. ಇನ್ಪುಟ್ ನೀವು CPU ಕೊಡ್ತೀರಾ, CPU ನಿಮಗೆ ಔಟ್ಪುಟ್ ಕೊಡುತ್ತೆ.
ಮೆಮೊರಿ ಯೂನಿಟ್ ಮತ್ತು ALU ಅದೆರಡು ಕೂಡ ಮೆಮೊರಿ ಯೂನಿಟಿಂದ ALUಗೆ, ALUಯಿಂದ ಮೆಮೊರಿ ಯೂನಿಟ್ಗೆ ಡೇಟಾ ಎಕ್ಸ್ಚೇಂಜ್ ಆಗುತ್ತೆ. ಹಾಗಾಗಿ ಒಂದು ಇನ್ವರ್ಡ್ ಆ್ಯರೋ, ಇನ್ನೊಂದು ಔಟ್ವರ್ಡ್ ಆ್ಯರೋ. ಸರಿನಾ? ಮೆಮೊರಿ ಯೂನಿಟ್ ಮತ್ತು ALU ಬಗ್ಗೆ ಸ್ವಲ್ಪ ಸಮಯದ ನಂತರ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಿಮ್ಮ ಇನ್ಪುಟ್ ಮತ್ತು ಔಟ್ಪುಟ್ ಬಗ್ಗೆ ತಿಳ್ಕೊಳ್ಳುವ. ಇನ್ಪುಟ್ ಯೂನಿಟ್ I/P ಅಂತ ಬರಿತಾ ಇದ್ದೀನಿ ಶಾರ್ಟ್ ಆಗಿ. ಅದರ ಅರ್ಥ ಇನ್ಪುಟ್ ಅಂತ ಅರ್ಥ. ಸೊ ನಿಮಗೊಂದ್ಸಲ ಬರೆದು ಬಿಡ್ತೀನಿ, ಇನ್ಪುಟ್. ಸರಿನಾ? ಇನ್ಪುಟ್ ಯೂನಿಟ್. ನೀವು ಕಂಪ್ಯೂಟರ್ಗೆ ಏನೇನು ಕೊಡ್ತಿರೋ ಅಂದರೆ the devices through which you are going to give some input to the CPU or the computer system is called as input unit. The unit through which you are or the user gives the input is called as input unit. For example, ನಿಮ್ಮ ಕೀಬೋರ್ಡ್ ಹೌದಲ್ವಾ? ನೀವು ಕೀಬೋರ್ಡ್ ಮುಖಾಂತರ ಏನೇನು ಕೊಡ್ತಿರೋ, ಎ ಒತ್ತಿದ್ರೆ ನಿಮಗೆ ಸ್ಕ್ರೀನಲ್ಲಿ ಎ ಕಾಣುತ್ತೆ, ಬಿ ಒತ್ತಿದ್ರೆ ಬಿ ಕಾಣುತ್ತೆ, ಸಿ ಒತ್ತಿದ್ರೆ ಸಿ ಕಾಣುತ್ತೆ. ನೀವು ಕೀಬೋರ್ಡಲ್ಲಿ ಏನೇನು ಪ್ರೆಸ್ ಮಾಡಿಸಿರೋ ದಟ್ ಯು ಕ್ಯಾನ್ ಸಿ ಇನ್ ದ ಸ್ಕ್ರೀನ್, ದಟ್ ಈಸ್ ಇನ್ ದ ಮಾನಿಟರ್. ಸೊ ಯಾವ ಯಾವ ಡಿವೈಸಿಂದ ದ ಡಿವೈಸಸ್ ಥ್ರೂ ವಿಚ್ ಯು ಕ್ಯಾನ್ ಗಿವ್ ಇನ್ಪುಟ್ ಟು ದ ಕಂಪ್ಯೂಟರ್ ಇಸ್ ಕಾಲ್ಡ್ ಅಸ್ ಇನ್ಪುಟ್ ಯೂನಿಟ್. ನೀವು ಯೂಸ್ ಮಾಡಿರುವಂತಹ ಇನ್ಪುಟ್ ಯೂನಿಟ್ಗಳಲ್ಲಿ ಒಂದನೇದಾಗಿ ಕೀಬೋರ್ಡ್ ಯೂಸ್ ಮಾಡಿದ್ದೀರಿ. ಮೌಸ್ ಹೌದಲ್ವಾ? ನೀವು ಏನನ್ನ ಕ್ಲಿಕ್ ಮಾಡ್ತಿರೋ ದಟ್ ಈಸ್ ಗೋಯಿಂಗ್ ಟು ಓಪನ್. ರೈಟ್ ಕ್ಲಿಕ್ ಮಾಡಿದ್ರೆ ಸಮ್ ಆಪ್ಷನ್ಸ್ ಯು ವಿಲ್ ಗೆಟ್ ಇಟ್, ಹೌದಲ್ವಾ? ಸೊ ಮೌಸ್ನ ಯೂಸ್ ಮಾಡಿದಿರಿ. ಇದನ್ನ ಬಿಟ್ಟರೆ ಪ್ರತಿ ದಿವಸ ನೀವು ಯೂಸ್ ಮಾಡ್ತಾ ಇದ್ದಂಥ ಒಂದು ಡಿವೈಸ್ ಇದೆ. ಡೈಲಿ ಯು ವರ್ ಯೂಸಿಂಗ್ ಅ ಡಿವೈಸ್. ನೆನಪಿದೆ ಯಾವುದಾದ್ರು ಅಂತ? ಆಫೀಸ್ ಹತ್ರ ಯೂಸ್ ಮಾಡ್ತಿದ್ರಲ್ವಾ? ದಟ್ ಈಸ್ ಯುವರ್ ಬಯೋಮೆಟ್ರಿಕ್, ಹೌದಲ್ವಾ? ಪ್ರತಿ ದಿವಸ ಬೆಳಗ್ಗೆ ಎದ್ದು ಬಂದು ಬಯೋಮೆಟ್ರಿಕಲ್ಲಿ ನಿಮ್ಮ ಒಂದು ಥಂಬ್ ಇಂಪ್ರೆಷನ್ನ ಕೊಡ್ತಾ ಇದ್ವಿ. ಅದು ಕಂಪ್ಯೂಟರ್ ಸಿಸ್ಟಮ್ ಹೋಗಿ ಸ್ಟೋರ್ ಆಗಿ ನಿಮ್ಮ ಅಟೆಂಡೆನ್ಸ್ ಹಾಕೊಳ್ತಾ ಇತ್ತು. ಸೊ ಇದು ಇನ್ಪುಟ್ ಯೂನಿಟ್. ಇನ್ಪುಟ್ ಯೂನಿಟ್ ಅಂದರೆ ಟೋಟಲಿ ಹೇಳೋದಾದರೆ ಯಾವ ಯಾವ ಡಿವೈಸ್ ಮುಖಾಂತರ ನೀವು ಕಂಪ್ಯೂಟರ್ ಸಿಸ್ಟಮ್ಗೆ ಇನ್ಪುಟ್ ಕೊಡ್ತಿರೋ ದಟ್ ಆರ್ ಕಾಲ್ಡ್ ಆಸ್ ಇನ್ಪುಟ್ ಯೂನಿಟ್ ಆರ್ ಇನ್ಪುಟ್ devices. Next, output devices or output unit. So output unit ಅಂದ್ರೆ ಏನಂತಂದ್ರೆ the unit through which computer gives the output. ಸೊ ನಿಮ್ಗೆ ಎಕ್ಸಾಂಪಲ್ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ನೀವೇನು ಇನ್ಪುಟ್ ಕೊಡ್ತಿರೋ ಕೀಬೋರ್ಡ್ ಮುಖಾಂತರ ಅದು ಸಿಸ್ಟಮ್ಗೆ ಹೋಗುತ್ತೆ, ಅಂದರೆ CPU ಹೋಗುತ್ತೆ, ಅದನ್ನು ನಿಮಗೆ ತೋರಿಸುತ್ತೆ. ಅಂದರೆ ಇಟ್ ಈಸ್ ಗಿವಿಂಗ್ ಸಮಥಿಂಗ್ ಟು ಯು, ಇಟ್ ಈಸ್ ಗಿವಿಂಗ್ ಸಮಥಿಂಗ್ ಟು ದ ಯೂಸರ್. ನೀವೇನು ಕೊಟ್ಟಿರೋ ಇನ್ಪುಟ್ಟು ಅದನ್ನು ಪ್ರಾಸೆಸ್ ಮಾಡಿ ನಿಮ್ಗೆ ತೋರಿಸ್ತಾ ಇದೆ. ತೋರಿಸೋ ಅಂಥದ್ದು ಮುಖ್ಯವಾಗಿ ಇನ್ ದ ಕಂಪ್ಯೂಟರ್ ಸಿಸ್ಟಮ್ ಯು ಆರ್ ಗೋಯಿಂಗ್ ಟು ಯೂಸ್ ಮಾನಿಟರ್ ಟು ವ್ಯೂ ಎನಿಥಿಂಗ್. ನಿಮ್ಮ ಮಾನಿಟರ್ ಅಂದರೆ ಒಂದು ಸ್ಕ್ರೀನ್ ಕಾಣುತ್ತಲ್ವ, ಕಂಪ್ಯೂಟರ್ ಸ್ಕ್ರೀನು, ಆ ಸ್ಕ್ರೀನ್ನ ಮಾನಿಟರ್ ಅಂತ ಕರಿತೀವಿ.
ಸೊ ಅದರ ಮುಖಾಂತರ ನೀವೇನೇನು ಪ್ರೆಸ್ ಮಾಡಿದ್ರು ನೋಡ್ಬೋದಲ್ವಾ. ಸೊ ನೀವೇನೇನು ಇನ್ಪುಟ್ ಕೊಡ್ತಿರೋ ಅದಕ್ಕೆ ಅದಕ್ಕೆ ತಕ್ಕನ ಹಾಗೆ ನಿಮಗೆ ಔಟ್ಪುಟ್ ನಿಮ್ಮ ಸ್ಕ್ರೀನ್ ಕಾಣುತ್ತೆ. ಸೊ ನೀವು ಮಾನಿಟರ್ ಮುಖಾಂತರ ನೋಡ್ಬೋದು, ಅಥವಾ ಇದರೊಟ್ಟಿಗೆ ನಿಮ್ಮ ಮಾನಿಟರ್ ಏನು ಕಾಣುತ್ತಲ್ವ ಅದನ್ನೆಲ್ಲ ಪ್ರಿಂಟ್ ತಗೋಬೋದಲ್ವಾ. ದಟ್ ಮೀನ್ಸ್ ಕಂಪ್ಯೂಟರ್ ಪ್ರಾಸೆಸ್ ಆಗಿರೋ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾ ಇದೆ. ಸೊ ಪ್ರಿಂಟರ್ ಇಸ್ ಆಲ್ಸೋ ಔಟ್ಪುಟ್ ಯೂನಿಟ್, ಸರಿನಾ. ಸೊ ನೀವು ಯೂಸ್ ಮಾಡಿರುವಂಥ ಎಕ್ಸಾಂಪಲ್ಗಳನ್ನೇ ಕೊಟ್ಟಿದ್ದೀನಿ. ನಾನು ನಿಮ್ಗೆ ಬೇರೆ ಏನೇನೋ ಕೊಡ್ಬೋದು ಎಕ್ಸ್ಟ್ರಾ ಎಕ್ಸಾಂಪಲ್ಗಳು, ಅವೆಲ್ಲ ವಿಚ್ ಮೇಕ್ಸ್ ಯು ವೆರಿ ಕನ್ಫ್ಯೂಸ್. ಸೊ ಅದ್ರ ಬದಲು ನೀವು ಏನೇನು ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸ್ಗಳನ್ನ ಯೂಸ್ ಮಾಡಿದ್ರಿ ಅದಷ್ಟನ್ನೇ ಕೊಟ್ಟಿದ್ದೀನಿ. ಸೊ ಇನ್ಪುಟ್ ಡಿವೈಸ್ ಅಂತಂದರೆ ನೀವು ಏನೇನು ಕಂಪ್ಯೂಟರ್ ಸಿಸ್ಟಮ್ಗೆ ಯಾವ ಡಿವೈಸ್ಗಳ ಮುಖಾಂತರ ಇನ್ಪುಟ್ನ ಕೊಡ್ತಿರೋ ಅದು ಇನ್ಪುಟ್ ಯೂನಿಟು. ಯಾವ ಡಿವೈಸ್ಗಳ ಮುಖಾಂತರ ನೀವು ಕಂಪ್ಯೂಟರಿಂದ ಔಟ್ಪುಟ್ ತಗೋಬೋದು ಅದು ಔಟ್ಪುಟ್ ಯೂನಿಟ್. ನೀವು ಯೂಸ್ ಮಾಡಿರೋಂಥ ಎಕ್ಸಾಂಪಲ್ಗಳು ಕೂಡ ಕೊಟ್ಟಿದ್ದೀನಿ. ಸೊ ಇನ್ಪುಟ್ ಯೂನಿಟ್ ಮತ್ತು ಔಟ್ಪುಟ್ ಯೂನಿಟ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಹೌದಲ್ವಾ. ಸೊ ನಿಮ್ಮ ಕಂಪ್ಯೂಟರ್ ಆರ್ಗನೈಸೇಷನಲ್ಲಿ ಒಂದು ಇನ್ಪುಟ್, ಒಂದು ಔಟ್ಪುಟ್, ಮಿಡ್ಲಲ್ಲಿ CPU, ಹೌದಾ. ಸೊ ಇನ್ಪುಟ್ ಯೂನಿಟ್ ಅಂದರೆ ಏನಂತ ಗೊತ್ತಾಗಿದೆ, ಔಟ್ಪುಟ್ ಯೂನಿಟ್ ಅಂತ ಗೊತ್ತಾಗಿದೆ. ಈಗ ಮೇಯ್ನ್ ಆಗಿ CPU ಅಂದರೆ ಏನು ಅಂತ ನೋಡುವ. CPU ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. CPU ಅಂತ ಅಂದರೆ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ಸೊ ನಿಮ್ಮ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ಗಳ ನಡುವೆ ಬರುವಂಥದ್ದೇ ಈ CPU. ಹಾಗಾದರೆ CPU ಒಳಗಡೆ ಏನಿದೆ, ಮುಖ್ಯವಾದಂತಹ ಭಾಗಗಳು, ವಾಟ್ ಆರ್ ದ ಮೇನ್ ಪಾರ್ಟ್ಸ್ ಆಫ್ ದ CPU ಅನ್ನೋದಾದರೆ ದೇರ್ ಆರ್ 2 ಮೇನ್ ಪಾರ್ಟ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ. ಮೊದಲನೇದು ಮೆಮೊರಿ ಯೂನಿಟ್, ಎರಡನೇದು ALU. ಸೊ ನಿಮ್ಮ ಮೆಮೊರಿ ಯೂನಿಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುನ್ನ ಲೆಟ್ಸ್ ಗೋ ಫಾರ್ ALU. The meaning of or the full form of ALU is arithmetic and logic unit. Arithmetic and logic unit. ಈಸಿಯಾಗಿ ALU ಅರ್ಥ ಮಾಡ್ಕೊಳ್ಳೋದು ಹೇಗಪ್ಪ ಅಂತ ಹೇಳಿದ್ರೆ, ನಿಮ್ಮ ಕಂಪ್ಯೂಟರ್ಲಿ ಮಾಡೋಂತಹ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್, ಇದರೊಟ್ಟಿಗೆ ಇನ್ನೂ ಇದೆ ಆ್ಯಂಡ್ ಇದು ಬೇಡ, ಲಾಜಿಕಲ್ ಆರ್. ಸೊ ಇದು ಬಿಡಿ, ಇದು ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸದ್ಯಕ್ಕೆ ಅಡಿಷನ್ ಗೊತ್ತಿದೆ ಅಲ್ವಾ, ಸಬ್ಟ್ರಾಕ್ಷನ್ ಗೊತ್ತಿದೆ ಅಲ್ವಾ, ಮಲ್ಟಿಪ್ಲಿಕೇಶನ್ ಗೊತ್ತೇ ಇದೆ, ಡಿವಿಷನ್ ನಿಮ್ಗೆ ಕಲ್ತೇ ಇರ್ತೀರಿ. ಸೊ ಈ ಒಂದು ಆಪರೇಷನ್ಗಳನ್ನ ನಿಮ್ಮ ಕಂಪ್ಯೂಟರ್ಲಿ ನೀವು ಬೇಕು ಅಂತ ಮಾಡಿದಾಗ, ನಿಮ್ಮ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದಾಗ, ಪ್ಲಸ್ಸು ಮೈನಸ್ಸು, ಮಲ್ಟಿಪ್ಲಿಕೇಶನ್, ಡಿವಿಷನ್, ಪರ್ಸೆಂಟೇಜ್ ಏನೋ ಕ್ಯಾಲ್ಕುಲೇಟ್ ಮಾಡೋದು, ಇದೆಲ್ಲ ಆಪರೇಷನ್ ಮಾಡುವಂಥದ್ದು ನಿಮ್ಮ ALU, ಸರಿನಾ. ಸೊ ಇಷ್ಟು ತಿಳ್ಕೊಂಡಿದ್ರೆ ALU ಬಗ್ಗೆ ಸದ್ಯಕ್ಕೆ ಸಾಕು. ಸೊ ಅದರ್ ಪಾರ್ಟ್ ಇಸ್ ಮೆಮೊರಿ ಯೂನಿಟ್. ಮೆಮೊರಿ, ಸಾರಿ ಮೆಮೊರಿಗೆ ಡಬಲ್ ಎಮ್ ಬರಿತೇನೆ, ಆ್ಯಕ್ಚುಲಿ ಇದು ಸಿಂಗಲ್ ಎಮ್ ಮಾತ್ರ, ಓಕೆನಾ. MEMORY, ಮೆಮೊರಿ ಅಂತಂದ್ರೆ ಏನು? ಸೊ ನಿಮ್ಗೆ ಗೊತ್ತೇ ಇದೆ, ಮೆಮೊರಿ ಕಾರ್ಡ್ ಕೇಳಿದಿರಾ? ಮೆಮೊರಿ ಕಾರ್ಡ್ ಅಂದ್ರೆ ಏನು? ನೀವು ಏನೇನು ಸಾಂಗ್ಗಳು, ವಿಡಿಯೋಗಳು ಹಾಕೊಳ್ತೀರೋ ಅದೆಲ್ಲ ಒಂದು ಕಡೆ ಸ್ಟೋರ್ ಆಗಿರುತ್ತೆ, ಅದನ್ನ ಮೆಮೊರಿ ಕಾರ್ಡ್ ಅಂತ ಕರಿತೀವಿ, ಹೌದಲ್ವಾ. ಹಾಗೆ ನೀವು ಕಂಪ್ಯೂಟ್ರಲ್ಲಿ ನೀವು ಏನೇನು ಸೇವ್ ಮಾಡ್ತಿರೋ, ನೀವು ಲಾಸ್ಟ್ ಇಯರ್ ಎಲ್ಲ ಮಾಡಿದಿರಲ್ವಾ, ಪೇಂಟ್ ಮಾಡಿ, ನುಡಿಯಲ್ಲಿ, ಕನ್ನಡದಲ್ಲಿ ಲೆಟರ್ ಎಲ್ಲ ಟೈಪ್ ಮಾಡಿ ಸೇವ್ ಮಾಡಿರ್ತೀರಲ್ವಾ, ಅದೆಲ್ಲ ಒಂದು ಕಡೆ ಕಂಪ್ಯೂಟರ್ಲ್ಲಿ ಹೋಗಿ ಸ್ಟೋರ್ ಆಗುತ್ತಲ್ವಾ. The part of the computer system which stores the user's data is called as memory ಅಥವಾ memory unit.
ಈ ಮೆಮೊರಿ ಯೂನಿಟ್ ಅಲ್ಲಿ ಎರಡು ಭಾಗ ಇದೆ. ದ ಫಸ್ಟ್ ಒನ್ ಇಸ್ ಪ್ರೈಮರಿ ಮೆಮೊರಿ and the second thing is secondary memory. ಪ್ರೈಮರಿ ಮೆಮೊರಿ ಮತ್ತೆ ಸೆಕೆಂಡರಿ ಮೆಮೊರಿ. ಪ್ರೈಮರಿ ಮೆಮೊರಿ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳುವ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳುವ. ನೀವು ಲಾಸ್ಟ್ ಇಯರ್ ಪೇಂಟ್ ಮಾಡಿದ್ದೀರಿ. ಸ್ಟಾರ್ಟಿಂಗಲ್ಲಿ ನಾನು ಬಂದಾಗ ಫಸ್ಟ್ ಸೆವೆಂತ್ಗೆ ನಾನು ಸ್ಟಾರ್ಟ್ ಮಾಡಿಸಿದ್ದು ಪೇಂಟ್ ಅಂತ ನೆನಪಿದೆ. ಸೊ ಪೇಂಟ್ ಮಾಡಿದ್ದೀರಿ ಹೌದಲ್ವಾ? ನಿಮ್ಮ ಪೇಂಟ್ ಸ್ಕ್ರೀನ್, ವರ್ಕ್ ಸ್ಕ್ರೀನ್ ಕಾಣುತ್ತಲ್ವಾ? ಯೂಶ್ವಲಿ ನೀವು ಏನೋ ಒಂದು ಹೂವು ಬಿಡ್ತಾ ಇರ್ತೀರಿ, ಹಿಂಗೆ ಬಿಟ್ಟಿರ್ತೀರಿ. ಆ್ಯಕ್ಚುಲಿ ಹಿಂಗೆಲ್ಲ ಒಂದು ಹೂವು ಬಿಟ್ಟು ಆ ಹೂವಾಗ ಒಂದು ಕೊಟ್ಟು ನೆಕ್ಸ್ಟ್ ಅದು ನೀರು ಹಾಕಕ್ಕೆ ಒಂದು ಜಾಗ ಎಲ್ಲ ಮಾಡಿರ್ತೀರಿ ಅದಲ್ವಾ? ಈ ಹೂವು ಬಿಟ್ಟು ಇದಕ್ಕೊಂದು ಏನೋ ಒಂದು ಜಾಗ ಕೊಟ್ಟು ನೀರು ಹಾಕಿರ್ತೀವಿ. ಸೊ ನೀವಿನ್ನೂ ಸೇವ್ ಮಾಡಿಲ್ಲ ಅಲ್ವಾ? ನೀವಿನ್ನೂ ಕೂಡ ಸೇವ್ ಮಾಡಿಲ್ಲ. ನೀವು ಏನೇನು ಮಾಡ್ತಾ ಇದ್ದೀರೋ, ಈ ಹೂವು ಬಿಟ್ಟು ಇಲ್ಲಿ ಎಲೆಗಳನ್ನ ಹಾಕಿ ಇಲ್ಲೆಲ್ಲ ಒಂದು ಚುಕ್ಕಿ ಹಾಕ್ತೀರಿ ಮಾಡಿರ್ತೀರಲ್ವಾ? ನೀವಿನ್ನೂ ಸೇವ್ ಮಾಡಿಲ್ಲ ಅಂತ ಹೇಳಿದ್ರೆ ಅದಷ್ಟು ಒಂದು ಕಡೆ ಇರಬೇಕಲ್ವಾ? ಹಂಗಂತಂದ್ರೆ ಸಪೋಸ್ ನೀವು ಸ್ಟಾರ್ಟಿಂಗ್ ಏನು ಮಾಡ್ತೀರಾ, ಒಂದು ರೌಂಡ್ ಹಾಕ್ತೀರಿ, ಆಮೇಲೆ ಎಲೆಗಳಾಗ್ತಾ ಬರ್ತೀರಿ, ಎಲೆ ಹಾಕಿರ್ತೀರಿ. ನಿಮ್ಗೇನೋ ಈ ಎಲೆ ನೀಟಾಗಿ ಕಾಣಿಸಲ್ಲ, ಹಾಗೇನು ಮಾಡ್ತೀರಿ, Ctrl+Z ಅಂಡು ಅಲ್ವಾ? Ctrl+Z ಕ್ಲಿಕ್ ಮಾಡಿದ ತಕ್ಷಣ ಲಾಸ್ಟ್ ಯಾವ್ದು ಮಾಡಿರ್ತೀರೋ ಅದು ಹೋಗುತ್ತೆ, ಇನ್ನು ಮಿಕ್ಕದ್ ಮಾತ್ರ ಉಳ್ಕೊಳ್ತದೆ ಅದಲ್ವಾ? ಅಂತಂದ್ರೆ ನೀವು ಮಾಡ್ತಿರೋದು ಅಷ್ಟು ಒಂದ್ ಕಡೆ ಸೇವ್ ಆಗ್ತಾ ಇದೆ. ಹಾಗಾಗಿನೇ ನಿಮಗೆ ಇಲ್ಲಿ ನೀವು Ctrl+Z ತಕ್ಷಣ ಇದಿಷ್ಟು ಹೋಯ್ತು, ಇಷ್ಟು ಮಾತ್ರ ಕಾಣಿಸ್ತಾ ಇದೆ. ಮತ್ತೆ ನೀವು Ctrl+Y ರೀಡು ಒತ್ತಿದ ತಕ್ಷಣ ಮತ್ತೆ ಬೇಕಾದ್ರೆ ನೀವು ಡಿಲೀಟ್ ಮಾಡಿರೋದು ಕೂಡ ಹೋಗುತ್ತೆ, ಹೌದಲ್ವಾ? ಅಂದ್ರೆ ಇದಿಷ್ಟು ಕೂಡ ಒಂದ್ ಕಡೆ ಸೇವ್ ಆಗ್ತಾ ಇದೆ. ಅದು ಎಲ್ಲಿ ಸೇವ್ ಆಗ್ತಾ ಇದೆ? ಅದು ಪ್ರೈಮರಿ ಮೆಮೊರಿಯಲ್ಲಿ ಸೇವ್ ಆಗ್ತಾ ಇದೆ. ನೀವಿನ್ನೂ ಆಫೀಸ್ ಬಟನ್ ಒತ್ತಿ ಫೈಲ್ ಮೆನ್ಯೂಗೆ ಹೋಗಿ ಸೇವ್ ಅಂತ ಕ್ಲಿಕ್ ಮಾಡಿ ಫೈಲ್ ನೇಮ್ ಕೊಟ್ಟು ಸೇವ್ ಮಾಡಿಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಗೋಯಿಂಗ್ ಟು ಸೇವ್ ಇನ್ ಸಮ್ವೇರ್. ಎಲ್ಲಿ? ಅದು ಪ್ರೈಮರಿ ಮೆಮೊರಿಯಲ್ಲಿ. ನೀವು ಯಾವಾಗ ಆಫೀಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ, ಅದರ ನಂತರ ಫೈಲ್ ನೇಮ್ ಕೊಟ್ಟು, ಅದರ ನಂತರ ಸೇವ್ ಅಂತ ಕ್ಲಿಕ್ ಮಾಡ್ತಿರೋ ಆಗ ನಿಮ್ಮ ಅಷ್ಟು ಕಂಟೆಂಟ್ ಹೋಗಿ ಸೆಕೆಂಡರಿ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಸೊ ನೀವು ಸೇವ್ ಮಾಡೋಕ್ಕೂ ಮುಂಚೆ ಏನೇನು ವರ್ಕ್ ಮಾಡ್ತಿರೋ ಅದಷ್ಟು ವರ್ಕು ನಿಮ್ಮ ಪ್ರೈಮರಿ ಮೆಮೊರಿಯಲ್ಲಿ ಸೇವ್ ಆಗಿರುತ್ತೆ. ನೀವು ಸೇವ್ ಮಾಡಿ ಆದಮೇಲೆ ಅದು ಸೆಕೆಂಡರಿ ಮೆಮೊರಿ ಹೋಗುತ್ತೆ. ಯಾಕೆ ಸರ್, ಯಾಕೆ ಈ ರೀತಿ ಎರಡೆರಡು ಮೆಮೊರಿ ಮಾಡಿದ್ದಾರೆ? ಒಂದೇ ಮೆಮೊರಿ ಪ್ರೈಮರಿ ಮೆಮೊರಿ ಸಾಕಾಗಿತ್ತಲ್ಲ, ಅದರಲ್ಲೇ ಎಲ್ಲ ಸ್ಟೋರ್ ಆಗಿ ಚೆನ್ನಾಗಿರ್ತಿತ್ತಲ್ವ ಅಂತಂದ್ರೆ ಏನಕ್ಕೆ ಆ ರೀತಿ ಮಾಡ್ತಿದ್ರೆ ಅಂತ ಹೇಳಿದ್ರೆ, ಪ್ರೈಮರಿ ಮೆಮೊರಿ ಸ್ಮಾಲ್ ಮೆಮೊರಿ, ಅಂತಂದ್ರೆ ಕಡಿಮೆ ಮೆಮೊರಿ ಇರುತ್ತೆ. ಅಂದ್ರೆ 1 GB ಒಂದೊಂದು ಕಂಪ್ಯೂಟರ್ಲಿ, 2 GB, 4 GB, 8 GB ಇಷ್ಟಿರುತ್ತೆ. ಸೊ ನೀವು ಎಲ್ಲಾ ವರ್ಕ್ನು ಇಲ್ಲೇ ಸ್ಟೋರ್ ಮಾಡ್ತಾ ಹೋದ್ರೆ 1-2 ದಿವಸ ಯೂಸ್ ಮಾಡಿದ್ರೆ ಎಲ್ಲ ಕಂಪ್ಯೂಟರ್ ಫಿಲ್ ಆಗ್ಬಿಡುತ್ತೆ. ಆಗ ನಿಮ್ಮ ಕಂಪ್ಯೂಟರ್ ಆಟೋಮೆಟಿಕ್ ಸ್ಲೋ ಆಗುತ್ತೆ. ಸರಿನಾ? ಸೊ ಅದ್ರ ಬದಲು ನಿಮ್ಮ ವರ್ಕ್ನ ಇಲ್ಲಿಟ್ಟು ನೆಕ್ಸ್ಟ್ ನಾವೇನು ಮಾಡ್ತೀವಿ, ಅದನ್ನ ಸೆಕೆಂಡರಿ ಮೆಮೊರಿ ಮೂವ್ ಮಾಡ್ತೀವಿ. ಹಾಗಾಗಿ ನಿಮ್ಮ ಒಂದು 2 GB 4 GB ಏನಿರುತ್ತೆ ನಿಮ್ಮ ಮೆಮೊರಿ, ಅದು ಅಲ್ಲೇ ಉಳ್ಕೊಳ್ಳುತ್ತೆ, ಅದಷ್ಟು ಫ್ರೀಯಾಗಿ ಇರುತ್ತೆ. ನೀವು ವರ್ಕ್ ಮಾಡಿರೋವಂಥದ್ದು ಸೆಕೆಂಡರಿ ಮೆಮೊರಿ ಹೋಗುತ್ತೆ. ಅದೇ ಸೆಕೆಂಡರಿ ಮೆಮೊರಿ ಆದರೆ 500 GB, 1024 GB ಈ ರೀತಿ ಇರುತ್ತೆ. ಅಂತಂದ್ರೆ ಹೆಚ್ಚಿಗೆ ಮೆಮೊರಿ ಸೆಕೆಂಡರಿ ಮೆಮೊರಿಯಲ್ಲಿ ಇರುತ್ತೆ. ಇದು ಒಂದು ರೀಸನ್. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಪ್ರೈಮರಿ ಮೆಮೊರಿ ಫಾಸ್ಟರ್ ಮೆಮೊರಿ, ತುಂಬಾ ಸ್ಪೀಡ್ ಇರುತ್ತೆ. ಅದೇ ಸೆಕೆಂಡರಿ ಮೆಮೊರಿ ಸ್ಲೋ ಮೆಮೊರಿ. ಸರಿನಾ? ಪ್ರೈಮರಿ ಮೆಮೊರಿಲಿ ನೀವು ಏನೇ ವರ್ಕ್ ಮಾಡಿದ್ರು ಸ್ಪೀಡಾಗಿ ವರ್ಕ್ ಆಗುತ್ತೆ, ಬಟ್ ಅದೇ ಸೆಕೆಂಡರಿ ಮೆಮೊರಿ ಸ್ಲೋ ಆಗಿ ವರ್ಕ್ ಆಗುತ್ತೆ. ಒಂದು ವೇಳೆ ಸೆಕೆಂಡರಿ ಮೆಮೊರಿ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದ್ರೆ
ತುಂಬ ಸ್ಲೋ ಆಗಿ ನೀವೊಂದು ಕ್ಲಿಕ್ ಮಾಡಿದ ತಕ್ಷಣ ಒಂದು 10 ಸೆಕೆಂಡ್ ಆದಮೇಲೆ ನೀವು ಕ್ಲಿಕ್ ಕಾಣಿಸ್ತಾ ಇರೋದು. ನೀವು ಒಂದು ಸರ್ಕಲ್ ಬಿಟ್ಟರೆ ಹಿಂಗೆ ಒಂದು 10-15 ಸೆಕೆಂಡ್ ಆದಮೇಲೆ ಮತ್ತೆ ನಿಮಗೆ ಸ್ಕ್ರೀನಲ್ಲಿ ಕಾಣಿಸುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ ಬರ್ತದೆ ಅದರಲ್ಲಿ ಸೆಕೆಂಡರಿ ಮೆಮೊರಿಯಲ್ಲಿ. ಅದಕ್ಕೋಸ್ಕರ ನಾವು ಒಂದು ಸಪ್ರೇಟ್ ಮೆಮೊರಿ ಮಾಡಿ ಪ್ರೈಮರಿ ಮೆಮೊರಿ ಅಂತ ಮಾಡಿ ಫಾಸ್ಟ್ ಆಗಿರೋ ಮೆಮೊರಿನ ಅಲ್ಲಿ ಹಾಕಿ ಯೂಸ್ ಮಾಡ್ತೀವಿ. ಅದೇ ಸೆಕೆಂಡ್ರಿ ಮೆಮೊರಿ ಹೆಚ್ಚಿಗೆ ಮೆಮೊರಿ ಇರುತ್ತೆ, ನೀವು ಏನೇನು ಸೇವ್ ಮಾಡ್ತೀರೋ ಅದೆಲ್ಲ ಒಂದು ಸೆಕೆಂಡ್ರಿ ಮೆಮೊರಿಗೆ ಸೇವ್ ಆಗುತ್ತೆ. ಸೊ ಪ್ರೈಮರಿ ಮೆಮೊರಿ ಅಂತಂದರೆ ನೀವು ಏನೇನು ವರ್ಕ್ ಮಾಡ್ತಿರೋ ಅದೆಲ್ಲ ಪ್ರೈಮರಿ ಮೆಮೊರಿಲಿ ಇರುತ್ತೆ. ಯಾವಾಗ ನೀವು ಸೇವ್ ಮಾಡ್ತಿರೋ ದಟ್ ಈಸ್ ಗೋಯಿಂಗ್ ಟು ಸೇವ್ ಇನ್ ದ ಸೆಕೆಂಡ್ರಿ ಮೆಮೊರಿ. ಅದಾಯ್ತಾ? ಮತ್ತೆ ನೀವು ಏನಾದರೂ ಸೇವ್ ಮಾಡಿರೋ ಕಂಟೆಂಟ್ನ, ಈಗ ಸಪೋಸ್ ಪೇಂಟ್ ಯೂಸ್ ಮಾಡ್ತಿದ್ದೀರಿ, ಸೇವ್ ಆಯಿತು, ಕ್ಲೋಸ್ ಮಾಡ್ತೀರಿ, ಮತ್ತೆ ಇದನ್ನು ಓಪನ್ ಮಾಡ್ತೀರಿ, ಅದೇ ಫೈಲ್ನ ಓಪನ್ ಮಾಡ್ತೀರಂತಂದರೆ ಓಪನ್ ಮಾಡೋಕ್ಕೂ ಮುಂಚೆ ಅದು ಸೆಕೆಂಡ್ರಿ ಮೆಮೊರಿ ಇರುತ್ತೆ. ಯಾವಾಗ ನೀವು ಈ ಫ್ಲವರ್ ಅನ್ನೋ ಫೈಲ್ನ ಓಪನ್ ಮಾಡ್ತಿರೋ ಅದು ಪ್ರೈಮರಿ ಮೆಮೊರಿ ಬಂದು ಕಾಣಿಸುತ್ತೆ. ಅಂತಂದರೆ ನೀವು ಏನೇನು ಓಪನ್ ಮಾಡ್ತಿರೋ ಕಂಪ್ಯೂಟರ್ ಸ್ಕ್ರೀನಲ್ಲಿ ನೀವು ಏನೇನು ನೋಡ್ತಿರೋ ಎವ್ರಿಥಿಂಗ್ ಇಸ್ ದೇರ್ ಇನ್ ದ ಪ್ರೈಮರಿ ಮೆಮೊರಿ. ಸೊ ದಟ್ ಈಸ್ ವೈ primary memory is also called as main memory. ನೀವು ಏನೇನು ನೋಡ್ತಿರೋ ಕಂಪ್ಯೂಟರ್ ಸ್ಕ್ರೀನಲ್ಲಿ ಎವ್ರಿಥಿಂಗ್ ವಿಚ್ ಇಸ್ ಶೋನ್ ಫ್ರಮ್ ದ ಪ್ರೈಮರಿ ಮೆಮೊರಿ, ಸೊ ಇಟ್ ಈಸ್ ಕಾಲ್ಡ್ ಆಸ್ ಮೇನ್ ಮೆಮೊರಿ. ಅಂತಂದರೆ ನೀವು ಏನೇನು ವರ್ಕ್ ಮಾಡ್ತಿರೋ ಅದೆಲ್ಲ ಪ್ರೈಮರಿ ಮೆಮೊರಿ. ಸೊ ನೀವು ವರ್ಕ್ ಮಾಡಬೇಕು ಅಂದರೆ ಪ್ರೈಮರಿ ಮೆಮೊರಿ ಇರಲೇಬೇಕು, ಹಾಗಾಗಿ ಇಟ್ಸ್ ಕಾಲ್ಡ್ ಆಸ್ ಮೇನ್ ಮೆಮೊರಿ. ಸರಿನಾ? And the secondary memory is also called as auxiliary memory. Auxiliary memory. ಸರಿನಾ? ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಪೇಜ್ ಹಾಕ್ತೀನಿ. ಪ್ರೈಮರಿ ಮತ್ತೆ ಸೆಕೆಂಡ್ ಅದಲ್ವಾ? ಫಾರ್ ಎಕ್ಸಾಂಪಲ್ ಆಗಿ ಕನ್ಸಿಡರ್ ಇಟ್ಸ್ ಅ ಪೇಂಟ್ ವಿಂಡೋ ಅಥವಾ ಪೇಂಟ್ ವರ್ಕ್ ಸ್ಪೇಸ್. ಅಲ್ಲಿ ಏನೋ ಒಂದು ಹೂವು ಹಾಕ್ತಾ ಇರ್ತೀರಿ, ಒಂದು ಎಲೆ ಬಿಡ್ತೀರಿ, 2 ಎಲೆ ಬಿಡ್ತೀರಿ, 3 ಎಲೆ ಬಿಡ್ತೀರಿ, ಅದಕ್ಕೊಂದು ಕಾಂಡ ಕೊಡ್ತೀರಿ, ಅದರೊಟ್ಟಿಗೆ ಒಂದು ನೀರಿನ ಬಾಕ್ಸ್ ಹಾಕಬೇಕಾಗಿತ್ತು, ಇಷ್ಟು ಹೇಳ್ದಿರ್ತೀರಿ. ಕರೆಂಟ್ ಹೋಯ್ತು, ಪವರ್ ಇಸ್ ಗಾನ್. ಅವಾಗ ಏನಾಗುತ್ತೆ? ನಿಮ್ಮ ಕಂಪ್ಯೂಟರ್ ಆಫ್ ಆಗುತ್ತೆ, ಹೌದಲ್ವಾ? ಆಫ್ ಆಗಿ ಕಂಪ್ಯೂಟರ್ನ ಆನ್ ಮಾಡಿದ್ರೆ ಮತ್ತೆ ನೀವು ಎಲ್ಲಿರ್ತೀರಿ ನೋಡಿ, ನಿಮ್ಮ ಈ ಎಲೆ ಇಲ್ಲಿ ಬಂದು ಇಲ್ಲಿ ಇರುತ್ತಲ್ಲ, ಇದು ಯಾವುದು ನಿಮಗೆ ಸಿಗಲ್ಲ. ಯಾಕೆ ಹೇಳಿ? ಬಿಕಾಸ್ ಯು ಆರ್ ನಾಟ್ ಸೇವ್ ದ ಕಂಟೆಂಟ್. ನಿಮ್ಮ ವರ್ಕ್ ಸ್ಪೇಸ್, ನಿಮ್ಮ ಪೇಂಟ್ ಸ್ಕ್ರೀನನ್ನು ಏನೇನು ವರ್ಕ್ ಮಾಡ್ತೀರ ಅದನ್ನ ಸೇವ್ ಮಾಡಿಲ್ಲ, ಹಾಗಾಗಿ